ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ನಾನು ಏನು ಹೇಳಿಕೊಟ್ಟಿದ್ದೀನಿ ಅಂದರೆ, ನೀವು ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಬೆಳಗ್ಗೆ ಇಳಿದ ತಕ್ಷಣ ನೀವು ರೂಮನ್ನು ಹುಡುಕಬೇಕಾಗತ್ತೆ. ಕಾರಣ, ಸ್ನಾನ ಮಾಡಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗಬೇಕಾಗತ್ತೆ. ಆಗ ನಾವು ಕರ್ನಾಟಕದಿಂದ ಹೋದವ್ರು ಏನು ಮಾಡ್ತೀವಿ, ನಮಗೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಯಾವುದು ರೂಮ್ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಹೋಗ್ತೀವಿ. ಅಲ್ಲಿ ಬೇಕಾಷ್ಟು ಲಾಡ್ಜ್ಗಳು ಸಿಗದೆ, 500 ರೂಪಾಯಿ ಇದೆ, 1000 ರೂಪಾಯಿ ಇದೆ, 2000 ರೂಪಾಯಿವರೆಗೂ ಇರುತ್ತೆ. ನಾವೇನು ಮಾಡ್ತೀವಿ, ಈಗ ನಾನು ನಿಮಗೆ ತೋರಿಸಿದ್ನಲ್ಲ, ಅದು ನಮ್ಮ ರಾಜ್ಯದ ಕರ್ನಾಟಕ ಭವನದ ವಸತಿ ಗೃಹಗಳು. ನೀವು ಅಪ್ಪಿತಪ್ಪಿ ಏನಾದರೂ ಅಲ್ಲಿಗೆ ಕಡಿಮೆ ಇದೆ, 500 ರೂಪಾಯಿ ಇದೆ ಅಂತ ಹೋದರೆ ಆ ರೂಮ್ ಒಳಗಡೆ ಹೇಗಿರುತ್ತೆ ಅಂತ ನಿಮಗೆ ತೋರಿಸ್ತೀನಿ, ನೋಡ್ತಾ ಹೋಗಿ. ಟಾಯ್ಲೆಟನ್ನು ಕ್ಲೀನ್ ಮಾಡಿ ಭಾಳ ದಿವಸ ಆಗಿದೆ. ಈ ಗೀಝರ್ ಕೆಟ್ಟೋಗಿ ಎಷ್ಟೋ ವರ್ಷ ಆಗಿರ್ಬೋದು ಬಹುಶಃ. ಇಲ್ಲಿ ನಿಮಗೆ ಬಿಸಿನೀರು ಸಿಗೋದಿಲ್ಲ. ನಿಮ್ಮ ಬೆಳಗ್ಗೆ ಬಂದ ತಕ್ಷಣ ಒಂದು ಬಿಂದಿಗೆಗೆ 30 ರೂಪಾಯಿ ತಗೋತಾರೆ ಬಿಸಿನೀರಿಗೆ. ಓಕೆ, ಕುಡಿಯೋಕ್ಕಾದರೂ ಒಂದು ಲೋಟ ನೀರು ಕೊಡ್ತಾರಾ ಅಂದರೆ ಇಲ್ಲ, ನೀವು ಹೊರಗಡೆಯಿಂದನೇ ಮಿನರಲ್ ವಾಟರ್ ತರಬೇಕು. ಆದರೆ ಇಲ್ಲಿ ಇಳ್ಕೊಬೋದು, ಇಲ್ಲಿ ನಾವು ಅಟ್ಲೀಸ್ಟ್ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದರೆ ಈ ರೂಮಿನ ಹಣೆ ಬರ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಇದು ನಮ್ಮ ಕರ್ನಾಟಕದ ಭವನದ ರೂಮಿನ ಸ್ಥಿತಿ. ಬಹುಶಃ ವರ್ಷಕ್ಕೆ ಒಂದು ಸಾರಿ ಕೂಡ ಇವರು ಈ ರೂಮಲ್ಲಿ ಕಸ ಗುಡಿಸಿರಲ್ಲ. ಇದು ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾಯಿದೆ ಎಷ್ಟೊಂದು ನೀಟಾಗಿಟ್ಟಿದ್ದಾರೆ ನಮ್ಮ ಕರ್ನಾಟಕ ಭವನದ ವಸತಿ ಗೃಹಗಳನ್ನು. ಇಲ್ಲಿ ದೊಡ್ಡ ಕಬೋರ್ಡ್ ಇದೆ. ಆ ಕಬೋರ್ಡ್ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ, ಶಾಕ್ ಆಗಿಬಿಡ್ತೀರಿ ನೀವು. ಯಾವತ್ತೂ ಕಸನೇ ಗುಡಿಸಿಲ್ಲ ಇವರು, ಬರೀ ಗಲೀಜಿರುತ್ತೆ. ಅದನ್ನು ಒಳಗಡೆ ಬರ್ತೀವಿ, 500 ರೂಪಾಯಿ ಕೊಟ್ಟು ಬರ್ತೀವಿ. 1000 ರೂಪಾಯಿ ತಗೊಂಡಿರ್ತಾರೆ, 500 ರೂಪಾಯಿ ಡೆಪಾಸಿಟ್ ಅಂತ. ನಾವು ಒಳಗಡೆ ಬರ್ತೀವಿ. ಒಳಗಡೆ ಬಂದ ಮೇಲೂ ಕೂಡ ಇದನ್ನು ಕ್ಲೀನ್ ಮಾಡಬೇಕು ಅಂತ ಒಬ್ಬನೂ ಬರೋದಿಲ್ಲ. ನೆನಪಿರಲಿ, ಯಾರೊಬ್ಬನೂ ಕ್ಲೀನ್ ಮಾಡೋಕ್ಕೆ ಅಂತ ಬರೋದೇ ಇಲ್ಲ. ನೋಡಿ, ಸ್ವಲ್ಪ ನೋಡ್ಕೊಳ್ಳಿ ರೂಮಿನ ಸ್ಥಿತಿಯನ್ನು, ಸ್ವಲ್ಪ ನೋಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ಯಾರಿಗಾದರೂ ಮಂತ್ರಾಲಯಕ್ಕೆ ಬಂದು ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಬೇಕು ಅಂತ ಅನಿಸುತ್ತಾ ನೀವು ಯೋಚನೆ ಮಾಡಿ. ನನ್ನ ಮೊದಲನೇ ಅನುಭವ. ಇನ್ಯಾವತ್ತು ನಾನು ನಮ್ಮ ಕರ್ನಾಟಕ ಭವನದ ರೂಮ್ಗಳಿಗೆ ಎಷ್ಟೇ ಕಡಿಮೆ ಕೊಡ್ತಾರೆ ಅಂದರೂ ಕೂಡ ಹೋಗಲ್ಲ. ದಯವಿಟ್ಟು ಆ ತಪ್ಪನ್ನು ನೀವು ಕೂಡ ಮಾಡಬೇಡಿ. ವಂದನೆಗಳು.